ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ತುಂಬ ದಿನ ಆದ್ಮೇಲೆ ಬೇಳೆ ಸಾರು ತಿಂತೀವಿ. ನೋಡೋದ್ಯಾ ನಮ್ಮ ಅಣ್ಣಯ್ಯನ? ಗೊತ್ತಾಯ್ತಾ ಹೆಂಗೆ ಅಂತ? ಊರ್ ಬಿಟ್ಟು ಇಂಥ ಬೆಂಗಳೂರಂತ ಸಮುದ್ರಕ್ಕೆ ಬಂದ್ರು, ಕೈನ ಕೆಲಸ ಇಲ್ಲದೆ ಇದ್ರು, ಜನರು ಪರಿಚಯ ಇಲ್ಲದೆ ಇದ್ರುವೆ ಸೋನ್ನಿಲ್ಲ. ಏನೋ ಒಂದು ಕೆಲಸ ಹಿಡ್ದು ಬೆವ್ರು ಸುರಿಸಿ ದುಡ್ದು ನಮ್ಮೆಲ್ರಿಗೂ ಊಟ ತಂದಾಕೋನೆ. ಬ್ಯಾರೆಯವ್ರ ಹತ್ರ ಕೈ ಹೊಡ್ದೆ, ತನ್ನ ಸ್ವಾಭಿಮಾನನೂ ಬಿಡ್ದೆ ದುಡಿಮೆ ಮಾಡಿ ಈಟೆಲ್ಲ ದಿನಸಿ ತಂದವನಲ್ಲ, ಇವನು ನನ್ನ ಮನೆಯ ಅಂತ ಹೇಳ್ಕೊಳಕ್ ನಂಗೆ ಸ್ಯಾನೆ ಎಮ್ಮೆ. ಇವ್ರ ಸ್ವಾಭಿಮಾನನ ನಾನು ಬೈಕೊಂಡವಳೆಯ. ಆದ್ರೂ ಇವರು ಆ ಜಂತಾಗ ಸಣ್ಣದಾಗೋ ಸ್ವಾಭಿಮಾನನ್ ಮಾತ್ರ ಬಿಟ್ಕೊಡ್ಲಿಲ್ಲ ನೋಡು. ಹ್ಞೂ ಅದಕ್ಕೆ ವಾ, ಕಡೆಗೂ ಏನಾರ ಒಂದು ಕೆಲಸ ಮಾಡಿ ಇವರೇ ಇದನ್ನೆಲ್ಲ ತಂದಾಕಿರೋ. ಮಿಚ್ತೆ ಕಣ್ರಿ ನಿಮ್ಮ ಹಠವ. ನಮ್ಮ ಮನೆಯ ಜೀವ ಬೇಕಾರೆ ಬಿಟ್ಬಿಡ್ತಾನೆ, ಕಂಡವ್ರ ಹತ್ರ ಕೈ ಒಡ್ಡಕ್ಕಿಲ್ಲ ಅಂತ ಸಾಬೀತ್ ಮಾಡ್ದ ನೋಡಿ. ಅದ್ಯಾರು ದೊಡ್ಡವನು ಕೈ ಬಿಡ್ಲಿಲ್ಲ. ಹೆಂಗೋ ಮುಂದ್ಗೂ ಹಿಂಗೆ ಹೊಟ್ಟೆ ಬಟ್ಟೆ ಕೊಟ್ಟು ಕಾಪಾಡ್ಬಿಟ್ರೆ ಅಷ್ಟೇ ಸಾಕು. ಅದಕ್ಕೆ ವಾ, ಅದ್ಯಾವನು ನಮ್ಮನ್ ಕೈ ಬಿಟ್ರುವೆ ನಮ್ಮ ಮನೆಯ ನಮ್ಮನ್ ಕೈ ಬಿಡಕ್ಕಿಲ್ಲ. ನಮ್ಮ ಎಲ್ಲರನ್ನು ದನ ಸೇರಿಸ್ತಾನೆ ಅಲ್ಮ ಅಣೆಯ? ಇಲ್ಲ 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 ಇಲ್ಲ. ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ. ನಿನ್ನ ಮನೇಲೆಲ್ಲ ಹುಡುಕಾಡ್ಬಿಟ್ಟೆ, ನೀನ್ ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ಯಲ್ಲಯ್ಯ. ಚಿಕ್ಕಪ್ಪ, ಅಲ್ಲಯ್ಯ, ಅಮ್ಮಾಜಿ ಹನಿಮೂನ್ ವಿಚಾರ ಹೇಳಿದಾಗ ಏನು ಗೊತ್ತಿಲ್ದಿರೋನ್ ಹಾಗೆ ತುಂಬ ಮುಗ್ಧನಾಗೆ ಬಹಳ ದೊಡ್ಡ ಸಂಭಾವಿತನಾಗಿ ಮ್ಯಾರೇಜ್ ಮಾಡ್ಬಿಟ್ಟಿಯಲ್ಲ. ಸೂಪರು. ಅಯ್ಯೋ ಹಾಗೇನೂ ಇಲ್ಲ ಚಿಕ್ಕಪ್ಪ, ನಾನು ಕೆಲಸದ ಟೆನ್ಷನಲ್ಲಿದ್ದೆ ಅಷ್ಟೆ. ಮಿಸ್ಟರ್ ನಂದನ್, ನಿಮ್ಮ ಈ ಆ್ಯಕ್ಟಿಂಗ್ ಸ್ಕಿಲ್ನೆಲ್ಲ ಅಮ್ಮಾಜಿ ಮುಂದೆ ಇಟ್ಕೊಳ್ಳಿ, ವರ್ಕೌಟ್ ಆಗತ್ತೆ. ನನ್ನ ಮುಂದೆ ಅಲ್ಲ. ನೋಡಯ್ಯ, 2 ಟಿಕೆಟು ಮಾಲ್ಡೀವ್ಸ್ಗೆ ರೆಡಿ ಆಗಿದೆ. ಬೀಚ್ ರೆಸಾರ್ಟಲ್ಲಿ ಸ್ಟೇ. 6ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಫ್ಲೈಟು. ಅಲ್ಲ ಚಿಕ್ಕಪ್ಪ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಿಮ್ದೇನೇ ಕೆಲಸ ಕಾರ್ಯಗಳಿದ್ರು ಎಲ್ಲ ರೀಸ್ಕೆಡ್ಯೂಲ್ ಮಾಡ್ಕೊ. ನೀನು ನಿನ್ನ ಹೆಂಡತಿ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೋರಿ ಅಷ್ಟೇ. ಇದೇನಾ ಇನ್ನೂ ಮುಖನ ಹೀಗೆ ಇಟ್ಕೊಂಡಿದ್ಯಲ್ಲ? ನನ್ನ ಮುಂದೆ ನಾಟಕ ಮಾಡಬೇಡ ಅಂತ ಹೇಳಿದೆ ಅಲ್ವಾ? ನೋಡು ಕಂದ, ನಿನಗೊಂದು ಕಿವಿ ಮಾತು ಹೇಳಿ. ಈ ಸಂಸಾರ ಅಂದಮೇಲೆ ಜಗಳ ಕದನ ಇದೆಲ್ಲ ಇದ್ದಿದ್ದೆ. ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಆದಾಗ ಏನು ಹೀಗಾಗೋಯ್ತಲ್ಲ, ಇಂಥ ಮದುವೆ ನನಗೆ ಬೇಕಾಗಿತ್ತ ಅಂತ ಬೇಜಾರಾಗತ್ತೆ. ಆದರೆ ಗಂಡ ಹೆಂಡತಿ ಮಧ್ಯೆ ಆಗಾಗ್ಗೆ ಜಗಳಗಳು ನಡೀತಾ ಇರಬೇಕು. ಆಗಲೇ ಅವರಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗೋದು, ಬಾಂಧವ್ಯ ಇನ್ನಷ್ಟು ಗಟ್ಟಿ ಆಗೋದು. ಇದು ಹೇಗೆ ಅಂದರೆ, ಈ ಲಾನಲ್ಲಿ ಗಿಡಗಳು ಬೆಳೆದಿರುತ್ತಲ್ಲ, ಅದನ್ನು ಕತ್ತರಿಸ್ತಾರೆ, ಗಿಡಗಳಿಗೆ ನೋವಾಗುತ್ತೆ. ಆದರೆ ಆಮೇಲೆ ಆ ಗಿಡಗಳು ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಸೊಂಪಾಗಿ, ಇನ್ನಷ್ಟು ಹಸಿರಾಗಿ ಬೆಳೆಯಲ್ವಾ? ಇದು ಹಾಗೆ. ಅರ್ಥ ಮಾಡ್ಕೋ, ತಗೋ, ಎಂಜಾಯ್ ಯುವರ್ ಲೈಫ್ ಐಸೆ. ಹಾರುತ್ತ ದೂರ ದೂರ. ಏನಾಯ್ತ್ರಿ? ಸತ್ಯ ಹೇಳ್ಬಿಡ್ತೀನಿ ನಾನು. ನನ್ನ ಸ್ವಾಭಿಮಾನ ಅಂತ ಏನಾದ್ರೂ ನಾನು ಸುಮ್ಮನಿಟ್ಬಿಟ್ಟಿದ್ರೆ ನೀವೆಲ್ಲ ಪರಿವರ್ತ ಮನೆಗೆ ಬೇಕಾಗ್ತಿತ್ತು. ಪರಿವಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕಾಗ್ತಿತ್ತು. ಯೋನಣೆ ಹಂಗಂದ್ರೆ
ಹಿಟ್ಟೈತಲ್ಲ ಇದು, ಈ ಸಾರೈತಲ್ಲ ಈ ಅನ್ನ, ಇದೆಲ್ಲ ನಾನು ಕಷ್ಟಪಟ್ಟು ಸ್ವಾಭಿಮಾನದಿಂದ ದುಡ್ಡಿಂದ ತಂದಿರು ಅನ್ನ ಅಲ್ಲ. ಮತ್ತೆ ಬಡಬಕರಿಗೆ, ಕೈಲಾಗ್ತವ್ರಿಗೆ, ರೋಗಿಷ್ಟ್ರಿಗೆ ಯಾರೋ ಅಕ್ಕಿ ರಾಗಿ ಹಿಟ್ಟನ್ನು ದಾನ ಮಾಡ್ತಿದ್ರು. ಜನ ಎಲ್ಲ ಸರ್ತಿ ಸಾಲ ನಿಂತ್ಕೊಂಡಿದ್ರು. ನೆನ್ನೆ ನಾನು ಬೀದಿ ಅಲ್ಲದೆ ಎಲ್ಲನೂ ಕೆಲಸ ಕೊಡಿ ಅಂತ ಕೇಳಿದೆ. ನಿಮ್ಮ ಹತ್ರ ಎಷ್ಟಾಯ್ತು ಅಷ್ಟು ದುಡ್ಡು ಕೊಡಿ ಅಂತೆ. ಯಾರು ಕೆಲಸ ಕೊಡಲಿಲ್ಲ. ಬರೀ ಕೈನಾಗೆ ಮನೆಗೆ ಬರೋಕ್ಕೆ ಧೈರ್ಯ ಇರಲಿಲ್ಲ ನನಗೆ. ಅದಕ್ಕೆ ನನ್ನ ಸ್ವಾಭಿಮಾನ ಮರೆತುಬಿಟ್ಟು ಆ ಸರ್ತಿ ಸಾಲ ನಿಂತ್ಕೊಂಡು ಇದನ್ನೆಲ್ಲ ಇಸ್ಕೊಂಬಂದ್ಬಿಟ್ಟೆ. ನೀವು ತಿಂತ ಇದ್ದೀರಲ್ಲ, ಇದು ನಾನು ದುಡ್ದು ತಂದಿರೋದಲ್ಲ, ಯಾರು ಹಾಕಿದ ಭಿಕ್ಷೆ ಇದು, ಯಾರು ಹಾಕಿದ ಭಿಕ್ಷೆ. ಇನ್ನು ಹಠ ನನ್ನ ಸ್ವಾಭಿಮಾನ ಅಂತ ಕುಂತ್ಕೊಂಡ್ಬಿಟ್ರೆ ನೀವೆಲ್ಲ ಉಪವಾಸದಿಂದ ಇರಬೇಕಾಗ್ತದೆ. ನನ್ನ ಕೆಟ್ಟ ಸ್ವಾಭಿಮಾನದಿಂದ ನೀವೆಲ್ಲರೂ ಕಷ್ಟ ನನ್ನ ಆಡಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ತೆಗೆದು ಒಂದು ಕಡೆ ಕೆಟ್ಟುಬಿಟ್ಟು ನಾನು ಇಸ್ಕೊಂಬಂದ್ಬಿಟ್ಟೆ. ನನ್ನ ಹಠ ಎಲ್ಲ ಸತ್ತೋಗ್ಬಿಡ್ತಿರ್ಲಿಲ್ಲ. ಇನ್ಯಾವತ್ತೂ ಭುಜಂಗ ಹಠ, ಸ್ವಾಭಿಮಾನ, ಮರ್ಯಾದೆ ಅಂತ ಮಾತಾಡಕ್ಕಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಯಾವ್ದು ನನಗೆ ಸರಿಯಾದ ಬುದ್ಧಿ ಕಲಿಸ್ಬಿಟ್ಟ. ಏನಿದೆಲ್ಲ? ಅದ್ ಬಿಸಿನೀರು. ಯಾಕೆ ಬಿಸಿ ಇಲ್ವಾ? ತುಂಬಾ ಬಿಸಿ ಐತೆ. ಇದ್ರಾಗ ನೀವೇನಾದ್ರೂ ಸ್ನಾನ ಮಾಡ್ಕೊಂಡ್ರೆ ಮೈ ಸುಟ್ಟೋಗ್ತೈತೆ. ಇರಿ ಒಂದ್ ನಿಮಿಷ. ವಾಟ್ ನಾನ್ಸೆನ್ಸ್? ಏನು ಮಾಡ್ತಿದ್ಯಾ ನೀನು? ನೀರು ಬಿಸಿ ಇದೆ, ಬಂದು ಸರಿ ಮಾಡಿಕೊಡು ಅಂತ ನಾನು ನಿನ್ನ ಕೇಳಿದ್ನಾ? ಇಲ್ಲ, ಆದರೆ ನಿಮ್ಗೆ ಗೊತ್ತಿಲ್ಲದಲೇ ಸ್ನಾನ ಮಾಡಿಕೊಂಡ್ರೆ ಮೈ ಸುಡೋಗ್ತೈತೆ ಅಂತ. ಏನಾದರೂ ಆಗಲಿ, ನನಗೆ ನಿನ್ನ ಯಾವ ಹೆಲ್ಪು ಬೇಕಿಲ್ಲ. ಇದನ್ನು ನನ್ನ ಸಹಾಯ ಅಂತ ಮಾಡ್ತಿಲ್ಲ ನಂದನವರೇ, ನನ್ನ ಕರ್ತವ್ಯ ಅಂತ ಮಾಡ್ತಿರೋದು. ಓ, ದೊಡ್ಡ ಕರ್ತವ್ಯ. ಏನೇ ಆದರೂ ನೀನು ಮಾಡೋದೇನು ನಂಗೆ ಬೇಕಿಲ್ಲ. ಏನದು? ನನ್ನ ಟವಲ್ಲು, ಸೋಪು, ಶ್ಯಾಂಪು ಎಲ್ಲ ಹೀಗೆ ಜೋಡಿಸಿದ್ಯಾ? ಓ, ಹಿಂಗೆಲ್ಲ ಮಾಡಿಬಿಟ್ರೆ ನಿನ್ನ ಮೇಲಿರೋ ಕೋಪನೆಲ್ಲ ನಾನು ಮರೆತುಬಿಟ್ಟು ನಿನ್ನ ಜೊತೆ ಹಲ್ಕಿರ್ಕೊಂಡು ಮಾತಾಡ್ಬಿಡ್ತೀನಿ ಅಂತನಾ? ಅಂತ ಭ್ರಮೆ ಎಲ್ಲ ಇಟ್ಕೋಬೇಡ. ನೀನು ಏನೇ ಸರ್ಕಸ್ ಮಾಡಿದ್ರು ನಿನ್ನನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ಹೋಗಿಲ್ಲಿಂದ. ಬನ್ನಿ ಅತ್ತೆ, ಬನ್ನಿ ಇಲ್ಲಿ. ಹೇ ಚಚ್ಚು, ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ? ಏನು ವಿಷಯ? ನಮ್ಮ ಹೀರೋಯಿನ್ಗೆ ಬೈಯೋದು ನೋಡಿದ್ರೆ ಒಂಥರ ಆನಂದ ಅತ್ತೆ. ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಇನ್ಯಾರು? ನಂದನ್ ಪದ್ಮಿನಿ. ಏನು ಹೇಳ್ತಿದ್ಯಾ ನೀನು? ನಂದನ್ ಪದ್ಮಿನಿಗೆ ಬೈದ್ನಾ? ಎಲ್ಲಿ? ನೋಡಬೇಕು ಅಂತ ಆಸೆ ಚಂಚು. ಯಾವಾಗಲೂ ಅವಳನ್ನ ಪ್ರೀತಿ ಮಾಡೋದು, ಹೊಗಳೋದು, ವಹಿಸ್ಕೊಂಡು ಬರೋದು ನೋಡಿ ನೋಡಿ ನನ್ನ ಕಣ್ಣು ರೋಸೋಗಿದೆ. ಒಂದು ಸಲ ನಂದನ್ ಪದ್ಮಿನಿಗೆ ಬೈಯೋದನ್ನ ನೋಡಿ ಕಣ್ಣು ತುಂಬ್ಕೋಬೇಕು ಅನ್ನೋ ಆಸೆ. ಹೆದರ್ಕೋಬೇಡಿ ಅತ್ತೆ, ಇನ್ನು ಮುಂದೆ ಈ ಮನೇಲಿ ಈ ಥರ ಸೀನ್ಗಳು ನಡೀತಾನೆ ಇರುತ್ತೆ. ಯಾಕೆ ಹೇಳಿ? ನಾವು ಕೊಟ್ಟಿರೋ ಟ್ಯಾಬ್ಲೆಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಹೌದಾ? ಪಾಪ ನಮ್ಮ ಹೀರೋಯಿನ್ ಪದ್ಮಿನಿ ನಂದನ್ಗೆ ಪೂಸಿ ಹೊಡಿಬೇಕು ಅಂತ ನಂದನ್ ಸ್ನಾನ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ಲು. ನಂದನ್ ಅದನ್ನು ನೋಡಿ ನನ್ನ ಪೂಸಿ ಹೊಡಿಯೋದಕ್ಕೆ ಈ ರೀತಿ ಎಲ್ಲ ಮಾಡಬೇಡ ಅಂತ ಚೆನ್ನಾಗಿ ಬೈದು ಕಾಣಿಸ್ತಾ. ಹೌದು, ಇದೆಲ್ಲ ನಿನಗೆ ಗೊತ್ತಾಯ್ತು?
ಅವ್ರು ಮಾತಾಡ್ತಾ ಇರೋದನ್ನ ನಾನು ರೂಮಲ್ಲಿ ಕೇಳಿಸ್ಕೊಂಡೆ. ಹಾಗಾದರೆ ನಾವು ಮಾಡಿರೋ ಪ್ಲ್ಯಾನು ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅನ್ನೋ. ಅಕ್ಕ, ನಂದನವ್ರ ಕೋಪ ಇನ್ನೂ ಇಳ್ದಿಲ್ವಾ? ಇಲ್ಲ ಪೂರ್ವೆ, ಮತ್ತು ಅತ್ತೆವಂಗೆ ಹೇಳ್ಬಿಟ್ಟೆ ನಂದನ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಯಿತು ಅಂತ. ಅದಕ್ಕೆ ಅವ್ರು ಏನಂದರು, ನಂದನ್ ಅವ್ರ ಹತ್ರ ನಗ್ನಾಗ್ತಾ ಇರು, ಅವ್ರು ಹಿಂದೆ ಮುಂದೆ ಓಡಾಡ್ತಿರೋ ಅವ್ರ ಕೋಪ ತಣ್ಣಗಾಗ್ತೈತೆ ಅಂದರು. ಹೌದು, ನೀನು ಹಂಗೆ ಮಾಡು. ಹಂಗೆ ಮಾಡೋಕ್ಕೋಗಿ ಈಗ ಬೈಸ್ಕೊಂಡು ಬಂದೀವ್ನಿ. ಯಾಕಕ್ಕ? ನಂದನ್ ಅವ್ರಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಕಣೆ. ನನ್ಗೆ ಏನೇ ಮಾತಾಡಿದ್ರು ಕೋಪ ಮಾಡ್ಕೊತಾರೆ. ನನಗಂತೂ ಏನು ಮಾಡ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ. ನನಗೀಗಿರೋದು ಒಂದೇ ದಾರಿ. ಹಿಂಗಾದ್ರೂ ಮಾಡಿ ನಂದನ್ ಅವ್ರಿಗೆ ನಾನು ಏನು ಡ್ಯಾನ್ಸ್ಗೆ ಹೋದೆ, ಮತ್ತು ನಾನು ಹೋಗುವಾಗ ಪತ್ರ ಬರೆದೆ ಅವ್ರು ಒಪ್ಪಿಗೆ ತೊಗೊಂಡು ಹೋದೆ ಅನ್ನೋದ ಅವ್ರಿಗೆ ತಿಳಿಸ್ಬೇಕು. ನಾನು ಇದನ್ನೆಲ್ಲ ಅವ್ರಿಗೆ ತಿಳಿಸೋಕ್ಕೆ ಒದ್ದಾಡ್ತಿದ್ದೀನಿ, ಆದರೆ ಅವ್ರು ನನ್ನ ಮಾತೇ ಕೇಳಿಸ್ಕೋತಿಲ್ಲ. ಅದು ಯಾವಾಗ ನನ್ನ ಮಾತು ಕೇಳಿಸ್ಕೋತಾರೋ. ಕೇಳಿಸ್ಕೋತಾರಕ್ಕ, ಆದರೆ ನೀನು ಮಾತ್ರ ನಿನ್ನ ಪ್ರಯತ್ನ ಬಿಡಕ್ಕೆ ಹೋಗಬೇಡ. ಅವ್ರು ಎಷ್ಟೇ ಬೈದ್ರು ನೀನು ಅವ್ರ ಜೊತೆನೇ ಇದ್ದು ಅವ್ರನ್ನ ನಗ್ಸೋದಕ್ಕೆ ಪ್ರಯತ್ನ ಮಾಡು. ಒಂದ್ಸಲ ಅವ್ರ ಕೋಪ ತಣ್ಣಗಾದ್ರೆ ಸಾಕು, ನಿನ್ನ ಮಾತಿಗೆ ತಾನಾಗೆ ಕಿವಿ ಕೊಡ್ತಾರೆ. ಆಗ ಈ ಗೊಂದಲ ಎಲ್ಲ ಬಗೆಹರಿತೈತಕ್ಕ. ಆದರೆ ಪದೇ ಪದೇ ಅವ್ರು ಎದುರುಗಡೆ ಹೋಗ್ತಾ ಇದ್ರೆ ಅವ್ರ ಮನ್ಸು ಹಾಳು ಮಾಡ್ದಂಗೆ ಅನಿಸ್ತೈತೆ ಕಣೆ. ಹಂಗೆಲ್ಲ ಏನೂ ಇಲ್ಲ. ಈಗ ನಂದನವ್ರೆಲ್ಲವ್ರೆ? ಸ್ನಾನಕ್ಕೆ ಹೋಗೋರೆ. ಹಾಂ, ಹಾಗಿದ್ರೆ ನೀನು ಅವ್ರ ಬಟ್ಟೆನ ಅವ್ರ ವಸ್ತುಗಳನ್ನೆಲ್ಲ ಎತ್ತಿಡು. ಮಹಾ ಅಂದರೆ ಎಷ್ಟು ಸಲ ಬೈತಾರೆ? 1-2 ಸಲ, 3 ಸಲ, 4ನೇ ಸಲನಾದರೂ ನಿನ್ನ ಒಳ್ಳೆ ಮನಸ್ಸಿಗೆ ಅವರು ಕರಗಲೇಬೇಕು. ಹೋಗಕ್ಕ. ಅಯ್ಯೋ, ನನ್ನ ಕ್ಷಮಿಸ್ಬಿಡಿ. ನೀವು ಹೊರ್ಗಡೆ ಹೋಗ್ತಿದ್ರ ಅಂತ ಎಲ್ಲ ರೆಡಿ ಮಾಡ್ತಿದ್ದೆ, ಅಷ್ಟರಲ್ಲಿ ನೀವು ಬಂದೇ ಬಿಟ್ರಿ. ಮತ್ತೆ ಯಾಕೆ ಇದನ್ನೆಲ್ಲ ಎತ್ತಿಟ್ಟಿದ್ಯಾ? ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಯ್ಯೋ, ಯಾಕೆ ಕೋಪ ಮಾಡ್ಕೊತೀರಾ? ನೀವು ಆಚೆ ಹೋಗ್ತೀರಲ್ವಾ, ಹೊರ್ಗಡೆ ಹೋಗೋ ಗಡಿ ಬಿಡಿಲಿ ಏನಾದರೂ ಮರ್ತೋಗ್ತೀರಾ ಅಂತ ಎಲ್ಲ ಎತ್ತಿಟ್ಟೆ. ನೀವು ಹಿಂಗೆ ಕೋಪ ಮಾಡಿಕೊಂಡು ಎಲ್ಲನೂ ಇಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ? ಸುಮ್ಮನೆ ತಗೊಳ್ಳಿ. ಈ ಪ್ಯಾಂಟು ಶರ್ಟು ಮ್ಯಾಚ್ ಆಗ್ತೈತಲ್ವಾ? ಬೇರೆ ಶರ್ಟ್ ಏನಾದರೂ ಬೇಕಾ? ಇರಿ 1 ನಿಮಿಷ. ಏನೂ ಬೇಕಾಗಿಲ್ಲ. ಇಷ್ಟಕ್ಕೂ ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಷ್ಟು ಹೇಳಿದ್ರು ನಂಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡಿ ಯಾಕೆ ಬೈಸ್ಕೋತೀಯಾ? ಯಾಕಂದರೆ ಇದೆಲ್ಲ ನಿಮಗೆ ಮಾಡಿಕೊಡೋದು ನನ್ನ ಕರ್ತವ್ಯ.